ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಸ್ಟ್ ಟೈಮ್ ಅಂದರೆ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಟೈಮ್ ನಾವು ಒಂದು ಫುಡ್ ವ್ಲಾಗ್ ಮಾಡ್ತಾಯಿದ್ವಿ. ಸೊ ಇವಾಗ ನಾವು ಮಾಡ್ತಾಯಿರೋದು ಕ್ಯಾಪ್ಸಿಕಮ್ ರೈಸ್. ಈ ಕ್ಯಾಪ್ಸಿಕಮ್ ರೈಸ್ ಬಂದು ನಮ್ಮ ಮೇಡಮ್ಗೆ ಇಷ್ಟ. ಸೊ ಇದು ಕ್ಯಾಪ್ಸಿಕಮ್ ರೈಸ್ ಏನೇನು ಬೇಕಂತ ಇದು ಹೆಂಗಂದರೆ ಓನ್ಲಿ ಒಂದು 5 ನಿಮಿಷ ಫಟ್ ಅಂತ ಮಾಡ್ಕೋಬೋದು. ಯಾರಾದರೂ ಇವಾಗ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು, ಏನಕ್ಕೆ ಅರ್ಜೆಂಟಲ್ಲಿ ಬೇಗ ಅಡುಗೆ ಆಗಬೇಕಂದ್ರೆ 5 ನಿಮಿಷದಲ್ಲಿ ಕ್ಯಾಪ್ಸಿಕಮ್ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ತೋರಿಸ್ತೀನಿ ಏನಿದೆ ಅಂತ. ಫಸ್ಟ್ ಒಂದು ಬೌಲಲ್ಲಿ ಆನಿಯನ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಬೌಲ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆಮೇಲೆ ಇದು ಕರಿಬೇವು, ಇದು ಬೆಳ್ಳುಳ್ಳಿ, ಮತ್ತು ಇದು ರೆಡ್ ಚಿಲ್ಲಿ ಡ್ರೈ ಇರೋದು, ಆಮೇಲೆ ಇದು ಶೇಂಗಾ, ಬೇಳೆ ಮತ್ತು ಉದ್ದು. ಅಡುಗೆ ಅಂದರೆ ಇವಾಗ ಮಾಮೂಲಿ ನಮ್ಮ ಹೆಂಡತಿಗೆ ಅಡುಗೆ ಮಾಡೋದು ಇಷ್ಟ ಆಗಿದೆ. ಸೊ ಹಂಗಾಗಿ ಪ್ರೊಫೆಷನಲ್ ಚೆಫ್ ಥರ ಮಾಡೋದಂತ ಇದು ಹಾಕ್ಕೊತೀನಿ. ಈಗ ಇದು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹೈಜಿನಿಟಿ ಇರುತ್ತೆ ಫುಡ್ಡು. ಸೊ ಹೈಜಿನಿಟಿ ಒಂದಿರುತ್ತೆ, ಆಮೇಲೆ ನಮ್ಮ ಬಟ್ಟೆ ಗಲೀಜ್ ಆಗುತ್ತೆ. ಸೊ ಹಂಗಾಗಿ ಇದು ಹಾಕ್ಕೊತೀನಿ. ಇದು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಟೈಟ್ ಸೇರಿಸ್ಕೊಳ್ಳಿ. ನೋಡಿ ಗೈಸ್, ಇವಾಗ ಏನಿಲ್ಲ, ಇವಾಗ ಆಲ್ಮೋಸ್ಟ್ ಅಲ್ಲಿ ಮದುವೆ ಆದಮೇಲೆ ಎಲ್ಲರೂ ಚೆಫ್ ಆಗ್ತಾರೆ. ಸೊ ಮದುವೆಗಿಂತ ಮುಂಚೆ ಚೆಫ್ ಇರ್ತಾರಲ್ಲ ಗೊತ್ತಿಲ್ಲ, ಮದುವೆ ಆದಮೇಲೆ ಕಂಪಲ್ಸರಿ ಚೆಫ್ ಆಗಲೇಬೇಕು. ಸೊ ನಿಮ್ಮ ಸಂಸಾರ ಖುಷಿಯಿಂದ ಇರಬೇಕಂದ್ರೆ ನೀವು ಫಸ್ಟ್ ಚೆಫ್ ಆಗಿ ನಿಮ್ಮ ಹೆಂಡತಿ ಯಾವಾಗಲೇ ಕೋಪ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಜಗಳ ಆಗಿ ಫಸ್ಟ್ ಅಡುಗೆ ಮಸ್ತಾಗಿ ಅವ್ರಿಗೆ ಏನಿಷ್ಟು ಅಡುಗೆ ಮಾಡ್ಕೊಳ್ಳಿ, ಖುಷಿ ಆಗ್ತಾರೆ, ಜಗಳನ ಕ್ಲಿಯರ್ ಆಗುತ್ತೆ ಅವ್ರಿಗೆ. ಸೊ ಇದು ನನ್ನ ಸೀಕ್ರೆಟ್. ಸೊ ನೋಡಿ, ಅದ್ರ ಜೊತೆಗೆ ಒಂದು ಕಪ್ ಎಣ್ಣೆನ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಫಸ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋದ್ರೆ ಫಸ್ಟ್ ಗ್ಯಾಸ್ ಹಚ್ಚಬೇಕು. ಫಸ್ಟ್ ಗ್ಯಾಸ್ ಹಚ್ಚೋಣ. ಓಕೆ, ಗ್ಯಾಸ್ ಆದಮೇಲೆ ಪಾತ್ರೆ. ಸೊ ಇದು ಜಾಸ್ತಿ ಸ್ಪೀಡ್ ಇಟ್ಕೊಬಿಡುತ್ತೆ, ಯಾಕಂದ್ರೆ ಸ್ಪೀಡ್ ಇಟ್ಟರೆ ಇವಾಗ ಜಾಸ್ತಿ ಸ್ಪೀಡ್ ಇಟ್ಟರೆ ಇದು ಸುಟ್ಟೋಗ್ಬಿಡುತ್ತೆ. ಸುಟ್ಟೋದ್ರೆ ಬೇಗ ಎಲ್ಲ ಹಾಕೋಬೇಕು. ಎಣ್ಣೆ ಜಾಸ್ತಿ ಇದು ಪಾತ್ರೆ ಜಾಸ್ತಿ ಹಾಕ್ಬಿಟ್ಟಿದೆ. ಸೊ ಬೇಗ ಹಾಕೋಬೇಕು. ಫಸ್ಟು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಳ್ಳೋಣ, ಎಷ್ಟು ಬೇಕಾದ್ರೆ ಜೀರಿಗೆ ಹಾಕೊಳ್ಳಿ. ನೆಕ್ಸ್ಟು ಇವಾಗ ಯಾವುದು ಮಾತಾಡಿ. ಸೊ ನೆಕ್ಸ್ಟು ಡ್ರೈ ಚಿಲ್ಲಿ ಹಾಕೊಳ್ಳೋಣ. ಬೇಗ ಬೇಗ ಹಾಕೋಬೇಕು ಗ್ಯಾಸ್. ಇಲ್ಲಾಂದರೆ ಸ್ಲಿಮ್ಮಲ್ಲಿ ಅಂದರೆ ಅದು ಕರಕಲಾಗ್ಬಿಡುತ್ತೆ. ಬೇಗ ಹಾಕೋಬೇಕು. ಸೊ ಇದೆಲ್ಲ ಹಾಕ್ಕೊಳ್ತೀನಿ. ಹಾಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಕ್ಕೆ ಇದಿದೆ, ಕರಿಬೇವಿದೆ ಮತ್ತು ಬೆಳ್ಳುಳ್ಳಿ ಇದೆ. ಸ್ವಲ್ಪ ಭಯ ನನಗೆ, ಯಾಕಂದರೆ ಚಿಕ್ಕವಾಗಿದ್ದರಿಂದ ಒಂದು ಸ್ವಲ್ಪ ಮಕ್ಕಳು ಕೊಡಬೇಕಿತ್ತು. ಹಾಗಾಗಿ ಅವಾಗಿನ ಎಣ್ಣೆ ಸ್ವಲ್ಪ ಭಯ ನನಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಆನಿಯನ್ ಹಾಕೋಬೇಕು. ಆನಿಯನ್ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಫ್ರೈ ಆದಮೇಲೆ ಯಾವಾಗಲೇ ಆಗಲಿಲ್ಲ, ನೀವು ಮಿಕ್ಸಿಗೆ ಹಾಕ್ಬೇಕಂದ್ರೆ ಬಿಸಿ ಇದ್ದಾಗ ಯಾವ್ದು ಹಾಕ್ಬೇಡಿ. ಸ್ವಲ್ಪ ಅದು ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್. ಗ್ಯಾಸ್ ಇವಾಗ ಒಂದು ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಏನಂದರೆ ಇದರಲ್ಲಿ ಫ್ರೈ ಮಾಡಬೇಕಾದ್ರೆ ಸೊ ಇದು ಆನಿಯನ್ ಬಂದು ಆಮೇಲೆ ಇದು ಪೌಡ್ರ್ ಆದಮೇಲೆ ಕ್ಯಾಪ್ಸಿಕಮ್ ಜೊತೆ ಹಾಕ್ಬೇಕು. ನಾನೇನು ಮಾಡ್ಬಿಟ್ಟಂದರೆ ಇದು ಪೌಡ್ರ್ ಜೊತೆಗೇ ಇದು ಹಾಕ್ಬಿಟ್ಟೆ. ಅಂದರೆ ಪೌಡ್ರ್ ಮಾಡೋಕ್ಕೆ ಇದೆಲ್ಲ ಹಾಕಿರ್ತೀವಲ್ಲ, ಇದ್ರ ಜೊತೆಗೆ ಆನಿಯನ್ ಹಾಕ್ಬಿಟ್ಟೆ. ಸೊ ಆನಿಯನ್ ಹಾಕ್ಬೇಡಿ, ಆನಿಯನ್ ಹಂಗಾಗಿ ಅದು ಹಾಕಿರೋದು. ಸೊ ಇದ್ರ ಜೊತೆ ಮಿಕ್ಸಿ ಹಾಕ್ಬೋದು. ಹಾಕಿದ್ರೆ ಅಂದರೆ ಟೇಸ್ಟ್ ಇದು ಬಂದು ಬೇರೆ ಟೇಸ್ಟ್ ಕೊಡುತ್ತೆ. ಸೊ ಒರಿಜಿನಲ್ ನಮ್ಮ ಕ್ಯಾಪ್ಸಿಕಮ್ ರೈಸ್ ಟೇಸ್ಟ್ ಬರಲ್ಲ. ಸೊ ಹಂಗಾಗಿ ನಾನೇ ರಿಟರ್ನ್ ತೆಗೆದಿದ್ದೀನಿ. ಓಕೆ, ಸೊ ಇದು ಆಲ್ಮೋಸ್ಟ್ ಆಯಿತು ಫ್ರೈ. ಸೊ ಮಿಕ್ಸಿಗೆ ಹಾಕೊಳ್ಳೋಣ. ಫಸ್ಟು ಮಿಕ್ಸಿಗೆ ಹಾಕೋಬೇಕಂದ್ರೆ ಫಸ್ಟ್ ಎಲ್ಲ ಮಿಕ್ಸಿನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಯಾರೇನಾಗಲಿ, ಸೊ ಮನೇಲಿ ಚಿಕ್ಕ ಮಕ್ಳು ಇದ್ದರೆ ಹುಷಾರಾಗಿರಿ. ಯಾಕಂದರೆ ಮಿಕ್ಸಿ ಚಿಕ್ಕ ಮಕ್ಳು ಇದ್ದರೆ ಅವ್ರಿಗೆ ದೂರ ಇಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ. ಯಾಕಂದರೆ ಮಿಸ್ಟೇಕ್ ಆಗಿರೋ ಕೈ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಸೊ ಕ್ಯಾಪ್ ಓಪನ್ ಮಾಡ್ಕೊಳ್ಳೋಣ. ಸೊ ಮಿಕ್ಸರ್ ಗ್ರೈಂಡರ್ ಅದು ಬಾಕ್ಸ್ ಜಾರ್, ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ ಇದೆ. ಸೊ ನೋಡಿ, ಮಿಕ್ಸಿ ಜಾರ್ ಇದೆ. ಸೊ ಮಿಕ್ಸಿ ಜಾರ್ ಬಿಟ್ಟು ಫಸ್ಟ್ ಕೆಳಗಡೆ ಇಕ್ಕಬೇಕು. ಸಾರಿ ಗೈಸ್, ನಮ್ಮ ಕ್ಯಾಮ್ರಾಮನ್ ಹೇಳ್ತಾ ಇದ್ದಾರೆ ಫಸ್ಟ್ ಕೆಳಗಡೆ ಇಟ್ಕೋಬೇಕಂತೆ. ಸೊ ಗೊತ್ತಿಲ್ಲದ ಮಿಸ್ಟೇಕ್ ಇಷ್ಟು ಮಾಡ್ಕೊಡ್ತೀರ, ಅದರಿಂದ ಖುಷಿಯಾಗಿರ್ಬೇಕು. ಅದು ಎಕ್ಸ್ಟ್ರಾ ಕಮೆಂಟ್ ಮಾಡಿಬೇಡಿ. ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಸೊ ಇದನ್ನು ಮಿಕ್ಸಿ ಜಾರ್ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ಯಾನ್ ಗಾಳಿಗೆ ಆರಿದೆ. ಸೊ ಆರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನಿಮ್ಮ ಮಿಕ್ಸಿ ಕಟ್ಟಾಗಲ್ಲ,
ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಯಾವಾಗ ಆಗಲಿ ಬಿಸಿದಾಗ ಹಾಕೋಬೇಡಿ, ಬಿಸಿ ಯಾರಿಂದ ಹಾಕೊಳ್ಳಿ. ಸೊ ಹಾಕೊಳ್ಳೋಣ. ಇದು ಜುಮ್ಮಕ್ಕಲ್ಲಿ ಇದೇನಾಗಬೇಕಂದ್ರೆ ಸ್ವಲ್ಪ ಪೌಡ್ರ್ ಥರ ಆಗಬೇಕು. ಪೌಡ್ರ್ ಥರ ಆದರೆ ಕ್ಯಾಪ್ಸಿಕಮ್ ರೈಸ್ ಟೇಸ್ಟ್ ಸಿಗುತ್ತೆ. ಕಳಸಾಯಿಲ್ಪಟ್ಟೆ ನೋಟಕ್ಕನೆ. ಸೊ ನಾನು ಆಯಿಲ್ ಜಾಸ್ತಿ ಹಾಕ್ಬಿಟ್ಟೆ, ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇರೋದ್ರಿಂದ. ಸೊ ಆಯಿಲ್ ಜಾಸ್ತಿ ಆಗಿದೆ. ಸೊ ನೀವು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಓಕೆ. ಸೊ ನೋಡಿ, ಇವಾಗ ಇದು ಆಯಿಲ್ ಜಾಸ್ತಿ ಆಗಿರೋದ್ರಿಂದ ಹಿಂಗೆ ಅಂಟ್ಕೊಂಡಿದೆ. ಸೊ ನಾನು ಇದೆಲ್ಲ ಸೈಡಿಗಿರೋದೆಲ್ಲ ಬಿಡಿಸ್ಕೊಂಡು ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದು ಜಾಸ್ತಿ ಸ್ಮೂತ್ ಆಗ್ಬಿಡ್ತದೆ ಗ್ಯಾಸ್, ಯಾಕಂದರೆ ಇದು ಪೌಡ್ರ್ ಥರ ಇದ್ದರೆ ನಾವು ಟೇಸ್ಟ್ ಸಿಗುತ್ತೆ. ಸರಿನಾ? ಹಾಗಾಗಿ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡಿರೋ ಪೌಡ್ರನ್ನ ಸೈಡ್ ಇಟ್ಕೊಂಡು ಇವಾಗ ಮತ್ತೆ ಕ್ಯಾಪ್ಸಿಕಮ್ ಜೊತೆ ಫ್ರೈ ಮಾಡ್ಕೋಬೇಕಷ್ಟೇ. ಓಕೆ. ಇವಾಗ ಫಸ್ಟು ಆಯಿಲ್ ಹಾಕೊಳ್ಳೋಣ. ಸೊ ನಾವು ಯೂಸ್ ಮಾಡ್ತಿರೋದು ಫ್ರೀಡಮ್ ರಿಫೈನ್ ಆಯಿಲ್. ಆ್ಯಕ್ಚುಲಿ ಫ್ರೀಡಮ್ ಇದ್ರೊಳಗಿರೋದು ಗೋಲ್ಡ್ ವಿನ್ನರ್ ಆಯಿಲ್. ಇದು ಚೇಂಜ್ ಮಾಡಿದ ಮೇನ್ಗೆ ಹೆಣ್ಮಕ್ಳು ಒಂದು ಬ್ರ್ಯಾಂಡ್ ಇದೆ, ಒಳಗೆ ಇನ್ನೊಂದು ಬ್ರ್ಯಾಂಡ್ ಹಾಕಿರ್ತಾರೆ. ಇಷ್ಟು ಪ್ಲಸ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ನಿಮ್ಮನ್ನು ಇಟ್ಕೊಂಡು ನಾವು ಫಸ್ಟು ಇದು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಎಷ್ಟು ಜೀರಿಗೆ ಹಾಕೊಳ್ಳಿ. ದೆನ್ ಮತ್ತೇನು ಕರಿಬೇವು ಎಲ್ಲಿ ಕರಿಬೇವು ಸಗಸ್ ಕರಿಬೇವು ಹಾಕೊಂತಿದ್ದೀನಿ. ಸೊ ಕರಿಬೇವು ಆದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಇದು ಆಲ್ರೆಡಿ ಫ್ರೈ ಆಗಿದೆ. ಸೊ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ ಆನಿಯನ್ ಹಾಕ್ಕೊಂತಿದ್ದೀನಿ. ಎಲ್ಲ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇದು ಆಲ್ರೆಡಿ ಫ್ರೈ ಆಗಿದ್ದರಿಂದ ಆನಿಯನ್ ಸ್ವಲ್ಪ ಪಿಂಕಿಶ್ ಕಲರ್ ಬರಬೇಕು. ಆನಿಯನ್ ಪಿಂಕಿಶ್ ಕಲರ್ ಬರಬೇಕಾ? ಏನು ಹೇಳ್ತಾ ಇದ್ದಾರೆ? ಫ್ರೈ ಆಗಬೇಕು ಚೆನ್ನಾಗಿ. ಓಕೆ, ಗೋಲ್ಡನ್ ಕಲರಲ್ಲಿ. ಗೋಲ್ಡನ್ ಕಲರ್ ಅಂದರೆ ಕಲರ್ ಸ್ವಲ್ಪ ಹಂಗೆ ಮಾಡಿದ್ರೆ ಎಲ್ಲಿಂದ ಮಾಡೋದು? ಏನೋ ಒಂದು ಮಾಡಿ ಖುಷಿ ತಿನ್ಬೇಕು. ಸೊ ಇದು ಹೇಳಿದರೆ ಗೋಲ್ಡನ್ ಕಲರ್, ರೆಡ್ ಕಲರ್, ಗೋಲ್ಡನ್ ಕಲರ್. ಓಕೆ. ಗೋಲ್ಡನ್ ಕಲರ್ ಬರ್ಬೇಕಂದ್ರೆ ಸ್ವಲ್ಪ ಫ್ರೈ ಜಾಸ್ತಿ ಇಟ್ಕೊಬೇಕು. ಸೊ ನನಗೆ ಇದರಿಂದ ಗೊತ್ತಾಗಿರೋದು ಏನಂದರೆ ಗೈಸ್, ನಿಮ್ಗೆ ಎಷ್ಟೇ ಸ್ಟ್ರೆಸ್ ಇರಲಿ, ನಿಮಗೆ ಎಷ್ಟೇ ಬೇಜಾರಾಗಿರಲಿ, ಕಿಚನ್ಗೆ ಬನ್ನಿ. ನಿಮ್ಗೆ ಇಷ್ಟ ಆಗೋದು ಅಡುಗೆ ಮಾಡಿ, ನಿಮ್ಗೆ ಟೆನ್ಷನ್ ಹೋಗ್ಬಿಡುತ್ತೆ. ಸೊ ನಮ್ಗೆ ಟೆನ್ಷನ್ ಆದರೆ ಸೊ ನಾನು ಬಂದ್ಬಿಟ್ಟು ಅಡುಗೆ ಮಾಡಿ ನಾನು ಒಬ್ಬನೇ ತಿಂತೀನಿ. ಸೈಡಲ್ಲಿ ಅವಳು ಬಂದಿದ್ದೆ ಹಂಗಂತೇನಿಲ್ಲ. ಮುಂಚೆಯಿಂದ ನಂಗೆ ಅಡುಗೆ ಬರುತ್ತೆ. ಮದುವೆಗಿಂತ ಮುಂಚೆಯಿಂದ ನಾನು ಚೆನ್ನಾಗಿ ಮಾಡ್ತಿದ್ದೆ. ಮದುವೆ ಅಂದರೆ ಸ್ವಲ್ಪ ಜಾಸ್ತಿ ಕಲ್ತಿದ್ದೀನಿ. ಸೊ ಆಲ್ಮೋಸ್ಟ್ ಅದು ಇವಾಗ ಎಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ನಂದೇ. ಸರಿ, ಇವಾಗ ನೋಡ ಆಯಿತಾ? ಇಲ್ಲ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ನೀನು ಅಡುಗೆ ಯಾವಾಗ ಕಲ್ತಿರೋದು? ಅಡುಗೆ ನೀನು ಕಲ್ತಿರೋದು ಇವಾಗ ಮದುವೆ ಆದಮೇಲೆ. ಮದುವೆಗೆ ಮುಂಚೆ ಗೊತ್ತಿಲ್ಲ. ಅಂದರೆ ನೆನಗಿಂತ ಹಣ ಕಳಿಸಲ್ಲ. ಅದು ನನ್ನ ಮದುವೆಗೆ ಮುಂಚೆ ಬರುತ್ತೆ. ಸರ್ ಅದೆಲ್ಲ ಇರಲಿ, ನೋಡು ಆಯಿತಾ? ಆಗಿದೆ. ಸೊ ಗೈಸ್, ಇವಾಗ ಅದು ಫ್ರೈ ಆಗಿದೆ. ಗೋಲ್ಡನ್ ಕಲರ್ ಆಗಬೇಕಂತ ಗೋಲ್ಡನ್ ಕಲರ್ ಆಗಿದೆ, ಯಾವುದೊಂದು ಕಲರ್ ಆಗಿದೆ. ಸೊ ನೆಕ್ಸ್ಟ್ ಅದಾದ ತಕ್ಷಣ ಈ ಕ್ಯಾಪ್ಸಿಕಮ್ ಹಾಕೊಳ್ಳಿ. ಕ್ಯಾಪ್ಸಿಕಮ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆ್ಯಕ್ಚುಲಿ ಮೇನ್ ಆಯಿಲಲ್ಲಿ ಫ್ರೈ ಆಗಬೇಕಾಗಿರೋದು ಕ್ಯಾಪ್ಸಿಕಮ್ ಗೈಸ್, ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟಾಗಿ ಸಿಗೋದು ರೈಸಲ್ಲಿ. ಇಲ್ಲಾಂದರೆ ಹಸಿ ಇರುತ್ತೆ. ಸ್ವಲ್ಪ ಜಾಸ್ತಿ ಆಗೋದು. ಹಂಗೇನಾದ್ರು ಆಯಿಲ್ ಕಡಿಮೆ ಆದರೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಸೊ ಗ್ಯಾಸ್ ಇದು ಫ್ರೈ ಆಗೋಷ್ಟರಲ್ಲಿ ಇದು ಸ್ಲಿಮ್ಮಲ್ಲಿ ಇಟ್ಕೊತೀನಿ. ಇದು ಫ್ರೈ ಆಗೋಷ್ಟರಲ್ಲಿ ಇದು ಮೇಡಮ್ ಮೇಲೆ ಹೇಳಿದ್ರೆ ಇದೆಲ್ಲ ಮಾಡ್ತಾರಂತೆ. ಸೊ ಇದು ಕಟ್ ಮಾಡ್ತೀನಿ. ಆಯಿತು. ಸೊ ಇದೆಲ್ಲ ಕಟ್ ಮಾಡಿಬಿಟ್ಟು ಹೆಸರುಬೇಳೆ ಮಾಡಿಬಿಟ್ಟು ತೆಗಿಬೇಕು. ಇದೇನು ಮಾಡ್ಬೇಕಂತ ಅವ್ರಿಗೆ ಐಡಿಯಾ ಇರೋದು. ಓಕೆ, ಇದು ಏನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ಇವಳು ಏನು ಹೇಳ್ತಾರೆ, ಇದು ಗ್ಯಾಪಲ್ಲಿ ಇದು ಫ್ರೈ ಆಗೋಷ್ಟರಲ್ಲಿ ಇದು ಮಾಡೋ ಅಂತ ಹೇಳ್ತಿದ್ದಾರೆ. ಇದೇನಂತ ಗೊತ್ತಿಲ್ಲ. ನಾನು ನೀವು ಕಟ್ ಮಾಡ್ಕೊತೀನಿ. ಕಟ್ ಆದಮೇಲೆ ನಾನು ಅದೇನು ಮಿಸ್ಟೇಕ್ ಆದ್ರೆ ನೀವು ಬೈಬಾರ್ದು. ಓಕೆ. ಆ್ಯಕ್ಚುಲಿ ನನ್ನ ಟಾಸ್ಕ್ ಇರೋದು ಕ್ಯಾಪ್ಸಿಕಮ್ ರೈಸ್ ನಾನು ಚೆನ್ನಾಗಿ ಮಾಡ್ತೀನಿ. ಇದೇನಾದ್ರು ಮಿಸ್ಟೇಕ್ ಆದ್ರೆ ನಂಗೆ ಗೊತ್ತಿಲ್ಲ ಗೈಸ್. ಸೊ ನಂಗೆ ಹೆಂಗೆ ಬರುತ್ತೆ ಕಟ್ ಮಾಡ್ತೀನಿ. ಸೊ ಗೈಸ್, ಉದ್ದಿನ ಬೇಳೆ ಇವಾಗ ಅಷ್ಟು ಗೊತ್ತಿಲ್ಲ. ಇದಕ್ಕೆ ಏನಂದ್ರೆ ಇದಕ್ಕೆ ಉದ್ದಿನ ಬೇಳೆ ಮಾಡೋಣ. ಕಟ್ ಮಾಡಿ ಕಟ್ ಮಾಡಿ ಸೊ ಇದು ಬಂದು ಕಟ್ ಮಾಡಿದ್ರೆ ಇದು ಮಾಡ್ಬೇಕು. ಹಿಂಗೆ ಅದೇನು ಗೊತ್ತಿಲ್ಲ, ಮಾಡ್ಬೇಕು ಹಿಂಗೆ ಜಿಗ್ಬೇಕು. ಸೊ
ಆಲ್ಮೋಸ್ಟ್ ಎಲ್ಲ ಇದು ಊರ ಕಡೆ ಎಲ್ಲ ಮಾಡ್ತಾರೆ ಮದುವೆಯಲ್ಲಿ ಅಥವಾ ಸ್ವೀಟ್ ಗೀಟ್ ಮಾಡಿದ್ರೆ ಮದುವೆ ಊಟದಲ್ಲೆಲ್ಲ ಫೇಮಸ್ ಇದು. ಸೊ ಹಂಗಾಗಿ ಇವಳಿಗೆ ಏನಕ್ಕೆ ಆಸೆ ಇರುತ್ತೆ, ಇದು ಯಾವ ರೀಲ್ಸಲ್ಲಿ ನೋಡೋದು ಎಲ್ಲಿ ನೋಡೋದು ಗೊತ್ತಿಲ್ಲ. ಇವಾಗ ಏನಾದರೂ ರೀಲ್ಸ್ ನೋಡ್ಬಿಟ್ರೆ ಆಸೆ ನೋಡ್ಬಿಟ್ರೆ ಸಡನ್ ಮಾಡಿಬಿಡ್ತಾಳೆ. ಸೊ ನಾನು ಮಾಡ್ಬೇಕಂತಂದು ಇಲ್ಲಿದೆ, ಇಲ್ಲಿದೆ, ಇದು ಬ್ಲಾಕ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಸಾಕಾಗಿ ಇಷ್ಟು ಮಾಡೋಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ಇದನ್ನು ನಿಮ್ಗೊಂದು ಸಿಂಪಲ್ ವೇ ಏನು ಗೊತ್ತಾ, ಇದು ನಿಮ್ಗೆ ಏನಾದರೂ ನಿಮ್ಮ ಕೈ ನೋವಾಯ್ತು ಅಂದರೆ ಇದನ್ನು ವೇಸ್ಟ್ ಮಾಡಬಾರ್ದು. ಸಿಂಪಲ್ ನೋಡಿ ಆಯಿತಾ. ಸೊ ಕೋಸಂಬರಿ ಮತ್ತು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಬೇಕು. ಸೊ ಅದ್ರ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕೋದು ಮತ್ತು ಕ್ಯಾಪ್ಸಿಕಮ್ ರೈಸ್ ಸ್ವಲ್ಪ ಹಾಕಬೇಕು. ಸೊ ಹಂಗಾಗಿ ಎರಡಕ್ಕೂ ಸಹ ಒಂದೇ ಸರಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್ ಇಲ್ಲಿ ನೀವು ಮತ್ತೆ ನೀವೇನು ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ನಾವು ಇದು ಮಾಡಿದ್ರೆ ಸಪ್ರೇಟ್ ಇದ್ದೀವಿ, ಅವಳು ಆಸೆ ಪಟ್ಟಿದೆ ಅಂತ ಮಾಡ್ತಾ ಇದ್ದೀವಿ. ಸೊ ಕ್ಯಾಪ್ಸಿಕಮ್ ರೈಸೇ ಬೇರೆ, ಇದು ಕೊತ್ತಂಬರಿನೇ ಬೇರೆ. ಸೊ ನೀವು ಕ್ಯಾಪ್ಸಿಕಮ್ ರೈಸ್ ಬೇಕಾದ್ರೆ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳಿ, ಕೊತ್ತಂಬರಿ ಬೇಕಾದ್ರೆ ಕೊತ್ತಂಬರಿ ಮಾಡ್ಕೊಳ್ಳಿ. ಸೊ ನಾನು ಕೊತ್ತಂಬರಿ ಮಾಡ್ಕೊಳ್ಳೋಣ, ಕ್ಯಾಪ್ಸಿಕಮ್ ರೈಸ್ ರೈಸ್ ನೋಡಿ. ಅನ್ನ ನಿಮ್ಗೆ ಎಷ್ಟು ಬೇಕು ನಾನು ಒಂದು ಗ್ಲಾಸ್ ಮೇಲೆ ಸ್ವಲ್ಪ ಹಾಕೊಂಡಿದ್ದೀನಿ. ಸೊ ಇದು ನೀವೇನಾದರೂ ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಳಿ. ಅಂದರೆ ಹಿಂಗೆ ಗಟ್ಟಿ ಇರುತ್ತಲ್ಲ, ಗಟ್ಟಿನ ಸ್ವಲ್ಪ ಹಿಂಗೆ ಹೊಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇದು ಎಲ್ಲ ಚೆನ್ನಾಗಿ ಹತ್ತುತ್ತೆ. ಸೊ ಹಂಗಾಗಿ ರೈಸ್ ಹಾಕೊತ ಇದ್ದೀನಿ. ಅದು ನಲ್ಲದೇ ಬೇಕಾದ್ರೆ ಎಷ್ಟು ಬೇಕಷ್ಟು ಸಾಕಂತೀನಿ. ಸೊ ಇದನ್ನು ಫಸ್ಟು ಇವಾಗ ಕ್ಯಾಪ್ಸಿಕಮ್ನ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಫ್ ಮಿಕ್ಸ್ ಮಾಡಿದ ತಕ್ಷಣವೇ ಇವಾಗ ಅದು ಹೆಂಗೋ ಮಿಕ್ಸ್ ಮಾಡ್ತಾರೆ, ಮತ್ತು 2 ಟೈಮ್ ಮಿಕ್ಸ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಸ್ಟೇಕ್ ಆಗ್ಬಿಡ್ತೀವಿ, ಇಷ್ಟೆಲ್ಲ ಆದರೂ ಉಪ್ಪೇ ಹಾಕಿ ಬಂದ್ಬಿಡ್ತು. ಹಂಗಾಗಿ ಉಪ್ಪು ಹಾಕಬೇಕು. ಉಪ್ಪು ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಳ್ಳೋಣ. ಉಪ್ಪು ಎಷ್ಟು ಹಾಕೋಣ. ಇದಕ್ಕೆಲ್ಲ ಮಸಾಲೆಗೆ ಸರಿಯನ್ನು ಹಾಕೋಬೇಡಿ, ಇಷ್ಟೇ ಇರಲಿ, ಯಾಕಂದರೆ ಮಸಾಲೆ ಹಾಕೊಂಡ್ರೆ ಟೇಸ್ಟ್ ಆಗೋದು. ಸೊ ಕ್ಯಾಪ್ಸಿಕಮ್ ರೈಸ್ ಡೈರೆಕ್ಟಾಗಿ ಇಷ್ಟೇ ಇದ್ಬಿಟ್ಟು ವಿತೌಟ್ ಮಸಾಲ ಒಂದೇ ಕ್ಯಾಪ್ಸಿಕಮ್ ಮತ್ತು ಆ ಪೌಡರ್ ಹಾಕೋದು ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎತ್ಕೊಳ್ಳಿ. ಸೊ ರೈಸ್ ಆಲ್ಮೋಸ್ಟ್ ಅಲ್ಲಿ ಆಯಿತು, ಇವಾಗೆಲ್ಲ ಫ್ರೈ ಚೆನ್ನಾಗಾಯಿತು. ಸೊ ಇದಾದಮೇಲೆ ಲಾಸ್ಟಿಗೆ ಟೇಸ್ಟು ಮತ್ತು ಸ್ಮೆಲ್ ಬರಲ್ಲ ಅಂತ ಸ್ವಲ್ಪ ಕೊತ್ತಂಬರಿ ಆಗ್ತಾಯಿದೆ ನೋಡಿ. ಇದು ಯಾವುದೋ ರೀಲ್ಸ್ ಎಲ್ಲ ಹಂಗೆ ಆಗ್ತಾಯಿದೆ ನೋಡಿ. ಸೊ ಇದ್ಮೇಲೆ ಡಿಸೈನ್ಗೆ ಅಷ್ಟೇ. ಸೊ ಇದೆಲ್ಲ ಮೇಲೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೇಕಂತ ಕೊಬ್ಬರಿ ತುರಿ ಹಾಕಬೇಕು. ಸೊ ಕೊಬ್ಬರಿ ತುರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ, ಹಂಗೆ ಹಾಕೊಳ್ಳೋದು ಗೈಸ್. ಸೊ ಇದೆಲ್ಲ ನೆಸಸರಿ ಇಲ್ಲ. ಸೊ ಇದು ಇವಳಿಗೋಸ್ಕರ ಮಾಡಿದ್ದೆ, ನಂದಲ್ಲಿ ಮೇನ್ ಕಂಟೆಂಟಲ್ಲಿ ಇದೆ. ಸೊ ಅದು ಮೇಲೆ ನಾನು ಫೋಕಸ್ ಮಾಡ್ತಾಯಿದ್ದೆ. ಇದು ಫೋಕಸ್ ಮಾಡ್ತಿಲ್ಲ, ಯಾಕಂದರೆ ಇವಳು ಮಾಡ್ತಾಯಿರೋದು. ಸೊ ಹಂಗಾಗಿ ನಾನು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೇನೆ, ವಿತೌಟ್ ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೀನಿ. ಸೊ ಅದು ವಿತ್ ಇಂಟ್ರೆಸ್ಟಿಂದ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟು. ವಿತೌಟ್ ಇಂಟ್ರೆಸ್ಟಿಗೆ ಅಂತ ಇದು ಹೆಂಗಿದ್ರೂ ಟೇಸ್ಟ್ ಬರುತ್ತೆ. ಸೊ ಗೈಸ್ ಕಟ್ಸ್ಕೊಬೇಡಿ, ಈಸಿ ಮೆಥಡ್. ನಿಮಗೆ ತುಂಬ ಈಸಿ ಮೆಥಡ್ ಹೇಳ್ಬೇಕಂದ್ರೆ ಇಷ್ಟ ಆಯ್ತಾ ಜುಜ್ಜಲ್ಲ ನುಗ್ಗುದು ಮುಸ್ಕೊಂಡು ಹಿಂಗೆ ಅಂತಂದು. ಸೊ ಎಷ್ಟಾಗುತ್ತೆ ಅಷ್ಟು ಗಾಯ್ಸ್ ನಿಮಗೆ ಬೇಕಾದ್ರೆ ಅರ್ಧಕ್ಕೆ ನಿಲ್ಸ್ಕೋಬೋದು. ಅದು ಒಟ್ಟಿನಲ್ಲಿ ಆಗಿರುತ್ತಲ್ಲ, ಸಿಂಪಲ್ ಆಗಿದೆ. ಇದನ್ನೆಲ್ಲ ಉಜ್ಜೋದು ಈ ಸಿಂಪಲ್ ಮೆಥಡ್ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ನೋಡಿ, ಇದು ನೋಡ್ತಾ ಇದ್ದೀರಾ, ಈಗ ಇದ್ಮೇಲೆ ಇಷ್ಟೇ. ಸೊ ಗಾಯ್ಸ್ ಇವಾಗ ಆಯಿತು ಎಲ್ಲ. ಇವಾಗ ಫೈನಲಿ ಪಟಾಪಟ್ ಅಂತ. ಸೊ ಆ್ಯಕ್ಚುಲಿ ಲಾಗಲ್ಲಿ ಜಾಸ್ತಿ ಟೈಮ್ ಆಗಿದೆ. ಸೊ ಇದು ಸ್ಪೀಡ್ ಬೇಗ ಮಾಡಿದ್ರೆ ಬೇಗ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಎಲ್ಲ ಮೆಸ್ಸಿ ಐತೆ ಅಂತ. ಸೊ ಇದೆಲ್ಲ ಗಲೀಜಾಗಿದೆ. ಸೊ ಪರವಾಗಿಲ್ಲ, ಕಿಚನ್ ಗಲೀಜಿರಬೇಕು. ಸೊ ಲಾಸ್ಟ್ ಫೈನಲ್ ಸ್ಟೆಪ್ ಏನಂದರೆ ಈ ಟೇಸ್ಟ್ ಇವಾಗ ನಮ್ಮ ಹೆಂಡ್ತಿಗೆ ನೋಡೋಣ ಏನು ಹೇಳ್ತಾರೆ, ಟೇಸ್ಟ್ ಕೊಟ್ಬಿಟ್ಟು ಚೆನ್ನಾಗಾಗಿದ್ದಿಲ್ಲ ಅಂತ ಈಗ ಅವ್ರು ರಿವ್ಯೂ ಕೇಳೋಣ. ಸೊ ಫಸ್ಟ್ ನಾನು ಮಾಡೋದು ಕ್ಯಾಪ್ಸಿಕಮ್ ರೈಸ್. ಬೇರೆ ಅಡುಗೆ ಮಾಡಿದ್ದೀನಿ, ಬಟ್ ಕ್ಯಾಪ್ಸಿಕಮ್ ರೈಸ್ ಫಸ್ಟ್ ಟೈಮ್ ಇವಾಗ ಕೊಟ್ಟು ರಿವ್ಯೂ ಕೇಳೋಣ, ಎಷ್ಟು ಕೊಡ್ತಾಳೆ ಔಟ್ ಆಫ್ 10ಗೆ ಟೇಸ್ಟ್ ಹೆಂಗೆ. ಸೊ ಅದ್ರ ಜೊತೆಗೆ ಅವಳು ಮಾಡಿದ್ದು ಮಿಕ್ಸ್ ಮಾಡಬೇಕು, ಅದನ್ನು ಮಿಕ್ಸ್ ಮಾಡಿಲ್ಲ ಗೈಸ್. ಇದು ನಾನೇ ಮಾಡಬೇಕು, ಏನು ಮಾಡ್ತೀರಾ. ಸೊ ಮದುವೆ ಆಗ್ಬಿಡಿ ಗೈಸ್.
ಕೋಸಂಬರಿ ಮಿಕ್ಸ್ ಮಾಡಿ ಇದನ್ನು ಸೈಡ್ ಹಾಕೊಂಡು ಅವಳು ಮಾಡಿ ಟೇಸ್ಟ್ ಅವ್ಳಿಗೆ ಇರಲಿ. ಸೊ ಗೈಸ್ ಇವಾಗ ಇದಕ್ಕೆ ಹಾಕ್ಕೊಡೋದು. ಸೊ ಹಾಕ್ಕೊಂಡು ಇವಾಗ ಟೇಸ್ಟ್ ಸೊ ಖಾರ ಜಾಸ್ತಿ ಇದೆ ಪರವಾಗಿಲ್ಲ. ಇವಾಗ ಮಾಡಿದ್ದೆ ಅದು ಟೇಸ್ಟ್ ರಿವ್ಯೂ ತೊಗೊಳ್ಳೋ ಟೈಮಲ್ಲಿ ನಾನು ಹೆಂಡತಿ ಹತ್ರ ರಿವ್ಯೂ ತೊಗೊಳ್ಳೋಣ. ಸೊ ಅವಳೇ ನಲ್ಲಿಲ್ಲ ಕ್ಯಾಮ್ರಾಮನ್ ಅವಳೆ, ಹಂಗಾಗಿ ಸೊ ರಿವ್ಯೂ ಕೇಳೋಣ. ಸೊ ತಗೊಳ್ಳಿ ಮೇಡಮ್, ಹೆಂಗಾಗಿದೆ ತಿಂದ್ಬಿಟ್ಟು ರಿವ್ಯೂ ಹೇಳಿ. ಆನೆಸ್ಟ್ ರಿವ್ಯೂ ಹೇಳ್ಬೇಕಾ ನೀನು? ಫಸ್ಟ್ ಅದಿರು ಫಸ್ಟ್ ಡಿಸೈನ್ ಹೆಂಗಾಗಿದೆ? ಸಖತ್ತಾಗಿದೆ ತಿನ್ನು. ಏನು ಅರ್ಜೆಂಟಪ್ಪ ಸ್ವಾಮಿ. ಚೆನ್ನಾಗಿದೆ, ಪರವಾಗಿಲ್ಲ ಚೆನ್ನಾಗಿದೆ. ನಾನು ಮಾಡಿರೋದು ಹಾಂ ಇಲ್ಲ, ಎಲ್ಲರೂ ಅಷ್ಟೇ ಅವ್ರವ್ರು ಮಾಡಿದ್ದು ಅವ್ರಿಗೆ ಇಷ್ಟ. ಇವಾಗ ಔಟ್ ಆಫ್ 10 ಎಷ್ಟು ಕೊಡ್ತೀಯ ಅದಕ್ಕೆ ಕ್ಯಾಪ್ಸಿಕಮ್ ರೈಸ್? ಔಟ್ ಆಫ್ 10 5 ಅಷ್ಟು ಕೆಡ್ದಾಗೈತಾ? ನಿನಗೆ ಅಡುಗೆ ಮಾಡಿ ಕೊಟ್ಟೋದೇ ಹೆಚ್ಚು, ಅದರಲ್ಲೂ ಮತ್ತೆ 5 ಕೊಡ್ತೀವಿ. ಖಾರ ಅಂದರೆ ನೀನು ಹಾಕ್ಸಿದ್ದೆ ಅಷ್ಟು ಚಿಲ್ಲಿ ಹಾಕೋಬೇಕಂತ. ಯಾರ್ಯಾರು ವೈಫ್ ಅಂದರೆ ಇಷ್ಟನೋ ಅವರೆಲ್ಲ ಅವ್ರ ವೈಫಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿಕೊಡಿ. ನೀವು ತಿನ್ನಿ, ಚೆನ್ನಾಗಿದೆ. ಆಮೇಲೆ ಕಮೆಂಟ್ ಮಾಡಿ ಯಾರ್ಯಾರು ಮಾಡ್ತಿದ್ರಿ ಅಂತ, ಯಾರ್ಯಾರು ಅವ್ರ ವೈಫಿಗೆ ಮಾಡಿಕೊಟ್ರಿ ಅಂತ ತಿಂದ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಬ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ರೂ ಕ್ಯಾಪ್ಸಿಕಮ್ ರೈಸ್ ಮಾಡಿ ಟ್ರೈ ಮಾಡಿ ಹೆಂಗಿದೋ ಹೆಂಗೆ ಆಗಿದೆಯೋ ಟೇಸ್ಟ್ ಹೆಂಗೋ ಇಲ್ಲ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಫುಡ್ ಬ್ಲಾಗ್ ಆಯಿತು. ಎಲ್ರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ನಮ್ಮ ವೀಡಿಯೋಸ್ ನೋಡಿಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಸಮ್ಮರ್ನ ಎಂಜಾಯ್ ಮಾಡಿ. ಬಾಯ್.